5 ವರ್ಷಗಳ ಬಳಿಕ ಭೀಕರ ದುರಂತಕ್ಕೆ ಕೇರಳ ಸಾಕ್ಷಿಯಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಯನಾಡಿನಲ್ಲಿ ಘನಘೋರ ದುರಂತ. ಮುಪ್ಪಾಡಿ ಭಾಗದ ಚೂರಲ್ ಮಲೈನಲ್ಲಿ ಭೂಕುಸಿತವಾಗಿದೆ. ಜಲಪ್ರಳಯದಿಂದ ಇಡೀ ಊರೇ ಸಮಾಧಿಯಾಗಿದೆ. ಮನೆ, ಸೇತುವೆ, ಜಮೀನು, ದೇವಾಲಯಗಳು ಎಲ್ಲವೂ ಕೂಡ ಜಲಾಹುತಿಯಾಗಿದೆ. ವಯನಾಡಿನಲ್ಲಿ ನಡೆದಿರುವಂತಹ ಘನಘೋರ ಜಲಪ್ರಳಯ ಇದು. ಮನಸ್ಸನ್ನ ಹಿಂಡುವಂತಹ ಜಲಪ್ರಳಯ ಇದು. ನೂರಾರು ಕುಟುಂಬಗಳು ಒಂದೇ ರಾತ್ರಿ ಆದಂತಹ ಭೂಕುಸಿತಕ್ಕೆ ಜಲಸಮಾಧಿಯಾಗಿರುವಂಥದ್ದು. ವಯನಾಡಿನ ಮೇಪಾಡಿಯ ಭಾಗದಲ್ಲಿರುವಂತಹ ಚೂರಲ್ ಮಲೆ, ಒಂದು ಚೂರಲ್ ಬೆಟ್ಟದ ಗ್ರಾಮದಲ್ಲಿ ಒಂದು ರೀತಿಯಾಗಿ ಸ್ಮಶಾನವೇ ಆಗ್ಬಿಟ್ಟಿದೆ. ನಾವು ಸ್ಮಶಾನ ಮೌನ ಅಂತೀವಲ್ಲ, ಇಲ್ಲಿ ಜನರನ್ನು, ಸತ್ತಿರುವಂಥವರನ್ನು ನೆನೆಸ್ಕೊಂಡು ಅಳೋಕ್ಕೂ ಕೂಡ ಜನ ಇಲ್ಲ. ಕಾರಣ ಇಡೀ ಕುಟುಂಬಗಳೇ ನಾಶ ಆಗೋಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಆ ಒಂದು ಗ್ರಾಮದಲ್ಲಿ, ಈ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ. ಇಡೀ ಸರ್ಕಾರಿ ಶಾಲೆಗೆ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ನೀರು ನುಗ್ಗಿ ರಭಸಿದ ಹೋಗಿರುವಂಥದ್ದು ನೀವೀಗ ಆ ಕಡೆ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಕಡೆ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನ ಇದ್ದಾರೆ. ಮಂಜು ಕವಿದಿರುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಕಾಣ್ತಾ ಇಲ್ಲ. ಆ ಕಡೆ ಭಾಗದಲ್ಲಿ ಒಂದು 500 ಜನ ಇದ್ದಾರೆ. ಅವರನ್ನು ಈ ಕಡೆಗೆ ಶಿಫ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಭೀಕರವಾಗಿ ಮಳೆ ಬೀಳ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇನೆ. ಇಲ್ಲೆಲ್ಲ ಇದ್ದಂಥದ್ದು, ಈಗ ನೀವೇನು ನೀರು ಹರಿತಾ ಇದೆಯೋ, ಇದೆಲ್ಲ ಇದ್ದಂಥದ್ದು ಗ್ರಾಮ. ಈ ಗ್ರಾಮದ ಒಳಗಡೆ ಈ ಥರದ ಒಂದು ನೀರಿನ ರುದ್ರ ವೈಭೋಗ ಅಂತ ಏನು ಹೇಳ್ತಾರೋ ಅದು ನಡೆದಿರುವಂಥದ್ದು. ಪರಿಣಾಮವಾಗಿ ಶಾಲೆಗಳು, ಮನೆಗಳು, ಜೀವಗಳು ಎಲ್ಲವೂ ಕೂಡ ನೀರು ಅಕ್ಷರಶಃ ಜಲಸಮಾಧಿಯಾಗಿದೆ. ಬಹುದೊಡ್ಡ ಭೀಕರವಾದಂತಹ ರಾಷ್ಟ್ರೀಯ ದುರಂತ ಇದು. ಗ್ರಾಮವೇ ಕೊಚ್ಚಿ ಹೋಗಿರುವಂಥದ್ದು. ನಾವು ಹಿಂದೆ ಒಂದೆರಡು ಮನೆಗಳು ಕೊಚ್ಚಿ ಹೋಗುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಆದರೆ ಈಗ ಗ್ರಾಮದ ಗುರುತೇ ಸಿಗದಂತೆ ಸಂಪೂರ್ಣವಾಗಿ ಅವೆಲ್ಲವೂ ಕೂಡ ನೀರಿನ ಪಾಲಾಗಿದೆ. ಇಷ್ಟರ ಮಟ್ಟಿಗೆ ಅಂದರೆ ಇಡೀ ಮನೆಗಳು, ಸ್ಕೂಲ್ಗಳು ಎಲ್ಲದೂ ಕೂಡ ಗ್ರಾಮ ಇಲ್ಲೊಂದು ಗ್ರಾಮ ಇತ್ತು ಅನ್ನುವಂಥದ್ರ ಸುಳಿವು ಕೂಡ ಇಲ್ಲದ ಮಟ್ಟಕ್ಕೆ ಇಲ್ಲಿ ಒಂದು ರೀತಿಯಾಗಿ ನೀರು ಆವರಿಸಿಕೊಂಡಿರುವಂಥದ್ದು. NDRF ತಂಡ ಒಂದು ಕಡೆಯಲ್ಲಿ ಅವರೆಲ್ಲರೂ, ನಾನೀಗ ಸ್ವಲ್ಪ ತೋರಿಸುವಂಥ ಪ್ರಯತ್ನಗಳನ್ನ ಮಾಡ್ತೇನೆ. ಯಾಕಂದರೆ ಮಂಜು ಕಡಿಮೆ ಆಗಿದೆ. ಆ ಭಾಗದಲ್ಲಿರುವಂಥ ಜನರು ಅವರೆಲ್ಲರೂ ಕೂಡ ಈ ಕಡೆ ಭಾಗಕ್ಕೆ ಬರಬೇಕು, ಅಥವಾ ಈ ಕಡೆ ಭಾಗದಲ್ಲಿರುವಂಥ ಆಹಾರವನ್ನು ಆ ಕಡೆ ಭಾಗಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಸದ್ಯಕ್ಕೆ ಯಾವುದು ಕೂಡ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳು ಕಾಣ್ತಾ ಇಲ್ಲ. ಆದಷ್ಟು ಕೂಡ ರೋಪ್ವೇಗಳ ಮೂಲಕವಾಗಿ ಜನರನ್ನು ಶಿಫ್ಟ್ ಮಾಡುವಂತಹ ಕೆಲಸಗಳಂತೂ ನಡೀತಾ ಇದೆ. ಇಡೀ ಮನೆಗಳು, ಇಡೀ ಊರಿನ ಗ್ರಾಮಗಳೇ ಕೊಚ್ಚಿ ಹೋಗಿದ್ದಾವೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿನಲ್ಲಿ ನಡೆದಿರುವಂತಹ ಭೀಕರವಾದಂತಹ ದುರಂತ ಇದು. NDRF ತಂಡ ಮತ್ತು ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಆದಷ್ಟು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವರ ಮೃತದೇಹಗಳ ಹುಡುಕುವಂತಹ ಕೆಲಸವನ್ನು ಕೂಡ ಮತ್ತೊಂದು ಭಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯ ಅಂತೂ ಭರದಿಂದ ಸಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.